ದಿನಕ್ಕೊಂದು ಕಥೆ ವೈಶಾಖ ಸಂಪುಟ ಕಥೆ 25. ಒಗಟು. ಒಂದೂರಿನಲ್ಲಿ ಒಬ್ಬ ರಾಜನಿದ್ದ. ಅವನು ಒಂದು ದಿನ ತನ್ನ ಪ್ರಜೆಗಳ ಸುಖ ದುಃಖಗಳನ್ನು ವಿಚಾರಿಸಲೆಂದು ಹೊರಟ. ದಾರಿಯಲ್ಲಿ ಹುಲುಸಾಗಿ ಬೆಳೆದಿದ್ದ ಭತ್ತದ ತೆನೆಗಳನ್ನು ಕುಯ್ಯುತ್ತಿದ್ದ ರೈತನೊಬ್ಬ ಕಣ್ಣಿಗೆ ಬಿದ್ದ. ರಾಜನನ್ನು ನೋಡುತ್ತಲೇ ರೈತ ಹತ್ತಿರ ಬಂದು ನಮಸ್ಕರಿಸಿದ. ಹತ್ತಿರದಲ್ಲೇ ಇದ್ದ ಮರವೊಂದರ ಕೆಳಗೆ ರಾಜನನ್ನು ಕೂಡಿಸಿ ರೈತ ಉಪಚಾರ ಮಾಡಿದ. ಇದನ್ನು ಕಂಡು ರಾಜನಿಗೆ ಸಂತೋಷವಾಯಿತು. ಅವನು ರೈತನನ್ನು ಕೇಳಿದ, ನೀನು ತುಂಬ ಸಂತೋಷವಾಗಿರುವ ಹಾಗೆ ಕಾಣುತ್ತೆ. ನಿನ್ನ ಬೆಳೆಯೂ ಚೆನ್ನಾಗಿದೆ. ಬರೋ ಹಣವನ್ನು ಉಳಿತಾಯ ಮಾಡುತ್ತೀಯೋ ಹೇಗೆ? ರೈತ, ಹೌದು ಮಹಾಪ್ರಭೋ, ಉಳಿತಾಯ ಮಾಡುತ್ತೀನಿ, ಆದರೆ ಅದನ್ನು 4 ರೀತಿಯಲ್ಲಿ ಹಂಚುತ್ತೀನಿ ಎಂದ. ರಾಜ ಕುತೂಹಲದಿಂದ ಹೇಗೆ ಹಂಚುತ್ತೀ ಎಂದು ಕೇಳಿದ. ರೈತ ಒಗಟಿನ ರೂಪದಲ್ಲಿ ಹೇಳಿದ. ಮೊದಲನೇ ಭಾಗವನ್ನು ಕೆಲಸದಲ್ಲಿ ತೊಡಗಿಸ್ತೀನಿ, 2ನೇ ಭಾಗವನ್ನು ನನ್ನ ಸಾಲಗಾರರಿಗೆ ಕೊಡುತ್ತೀನಿ, 3ನೆಯ ಭಾಗವನ್ನು ಎಸಿತೀನಿ, 4ನೆಯ ಭಾಗವನ್ನು ನನ್ನ ಶತ್ರುವಿಗೆ ಕೊಡುತ್ತೀನಿ. ರಾಜನಿಗೆ ಒಗಟು ಅರ್ಥವಾಗಲಿಲ್ಲ. ಅವನು ನಗುತ್ತಾ, ರೈತ, ನಿನ್ನ ಒಗಟು ಬಿಡಿಸಿ ಹೇಳು ನೋಡೋಣ ಎಂದ. ಅದಕ್ಕೆ ರೈತ, ಮೊದಲನೇ ಭಾಗವನ್ನು ಬಡಬಗ್ಗರಿಗೆ ಕೊಡುತ್ತೀನಿ, ಇದರಿಂದ ದೇವರಿಗೆ ಸಂತೋಷವಾಗುತ್ತೆ, ಆದ್ದರಿಂದ ಇದನ್ನು ಕೆಲಸದಲ್ಲಿ ತೊಡಗಿಸಿದ ಹಾಗಾಯಿತು. 2ನೆಯ ಭಾಗವನ್ನು ನನ್ನ ತಂದೆ ತಾಯಿಗಳಿಗೆ ಕೊಡುತ್ತೀನಿ, ಯಾಕೆಂದರೆ ನಾನು ಬೆಳೆದಿರೋದು ಅವರ ಋಣದಿಂದ, ಅದಕ್ಕೆ ಅವರು ಸಾಲಿಗರು. 3ನೆಯ ಭಾಗದಲ್ಲಿ ದಿನನಿತ್ಯದ ಸಾಮಾನು ತೆಗೆದುಕೊಂಡು ಉಳಿದ ಭಾಗವನ್ನು ಜೂಜು ಕುಡಿತ ಇವುಗಳಿಗೆ ಉಪಯೋಗಿಸೋದರಿಂದ ಆ ಹಣವನ್ನು ಬೀದಿಗೆ ಎಸೆದ ಹಾಗೆ. 4ನೆಯ ಭಾಗವನ್ನು ನನ್ನ ಹೆಂಡತಿಗೆ ಕೊಡುತ್ತೀನಿ. ರಾಜನಿಗೆ ಮೊದಲ 3 ಒಗಟುಗಳ ಉತ್ತರ ಸಮರ್ಪಕವಾಗಿ ಕಂಡರೂ ಕಡೆಯದು ಇಷ್ಟವಾಗಲಿಲ್ಲ. ನಿನ್ನ ಹೆಂಡತಿ ನಿನ್ನ ಶತ್ರುವಾಗುವುದು ಸಾಧ್ಯವೇ? ಎಂದಿಗೂ ಇಲ್ಲ ಎಂದ. ರೈತ ನಕ್ಕು ಸುಮ್ಮನಾದ. ರೈತ, ನಿನ್ನ ಒಗಟು ನನಗೆ ತುಂಬ ಹಿಡಿಸಿತು. ರಾಜಧಾನಿಯಲ್ಲಿ ಈ ಒಗಟನ್ನು ಬಿಡಿಸಿದವರಿಗೆ ದೊಡ್ಡ ಬಹುಮಾನ ಕೊಡ್ತೀನಿ ಎಂದು ಡಂಗುರ ಸಾರಿಸ್ತೀನಿ, ಆದರೆ ಅದರ ಉತ್ತರನ ಯಾರಿಗೂ ನೀನು ಹೇಳಬಾರದು. ಹೇಳಿದ್ರೆ ನಿನಗೆ ಸೆರೆಮನೆ ವಾಸ ಎಂದ. ರೈತ ಅದಕ್ಕೆ ಒಪ್ಪಿಕೊಂಡ. ಗದ್ದೆಯಲ್ಲಿದ್ದ ರೈತನ ಹೆಂಡತಿ ಆ ಸಂವಾದದ ಬಗ್ಗೆ ವಿಚಾರಿಸಿದಾಗ ರೈತ ಅವಳಿಗೆ ರಾಜ ತಮ್ಮ ಗದ್ದೆಯನ್ನು ನೋಡಿ ಸಂತೋಷಪಟ್ಟನೆಂದು ಮಾತ್ರ ತಿಳಿಸಿದ. ಇತ್ತ ರಾಜ ತಾನು ಹೇಳುವ ಒಗಟು ಬಿಡಿಸಿದವರಿಗೆ ದೊಡ್ಡ ಬಹುಮಾನ ಕೊಡುವೆನೆಂದು ರಾಜ್ಯದಲ್ಲೆಲ್ಲ ಪ್ರಚುರಪಡಿಸಿದ. ಅದನ್ನು ಬಿಡಿಸಲು ಅನೇಕ ಯುವಕರು ವಿದ್ವಾಂಸರು ಮುಂದಾದರು, ಆದರೆ ಯಾರೂ ಸರಿ ಉತ್ತರ ಕೊಡಲಿಲ್ಲ. ಆಗ ಆ ವಿಷಯ ತಿಳಿದ ರೈತನ ಹೆಂಡತಿ, ನೀನು ಆ ಒಗಟುಗಳನ್ನು ಎಷ್ಟೋ ಸಾರಿ ಹೇಳ್ತಿರ್ತೀಯ, ಅದರ ಉತ್ತರ ಕೂಡ ನಿಂಗೆ ಗೊತ್ತಿರಬೇಕು, ನನಗೆ ಹೇಳು ಎಂದು ಪೀಡಿಸಿದಳು. ಆದರೆ ರೈತ ಬಾಯಿ ಬಿಡಲಿಲ್ಲ. ಕಡೆಗೆ ಹೆಂಡತಿ ಅಳುತ್ತಾ, ನನ್ನ ಕಂಡರೆ ನಿನಗೆ ಇಷ್ಟವಿಲ್ಲವಾ? ಆ ಉತ್ತರ ಹೇಳಿದರೆ ಏನು ತಪ್ಪಾಗುತ್ತೆ? ಒಂದು ವೇಳೆ ನಾನು ಹೋಗಿ ಉತ್ತರ ಹೇಳಿದರೂ ರಾಜನಿಗೆ ನಾನು ಯಾರು ಎಂದು ಹೇಗೆ ತಿಳಿಯುತ್ತೆ ಎಂದು ಗೋಗರೆದಳು. ರೈತ ಬೇರೆ ದಾರಿಯಿಲ್ಲದೆ ಸರಿ ಉತ್ತರ ಹೆಂಡತಿಗೆ ಹೇಳಿದ. ಅವಳು ತಕ್ಷಣ ರಾಜನ ಅರಮನೆಗೆ ಹೋಗಿ ಆ ಉತ್ತರಗಳನ್ನು ಹೇಳಿದಳು. ರಾಜ, ನೀನು ಯಾರು? ನಿನ್ನ ಗಂಡನ ಹೆಸರೇನು ಎಂದು ಕೇಳಿದುದಕ್ಕೆ ಅವಳು, ನಾನು ರೈತನ ಹೆಂಡತಿ ಎಂದಳು. ರಾಜನಿಗೆ ಕೋಪ ಬಂದು ರೈತನನ್ನು ಹಿಡಿದು ತರುವಂತೆ ತನ್ನ ಭಟರಿಗೆ ಆಜ್ಞೆ ಮಾಡಿದ. ನೀನು ಕೊಟ್ಟ ಭಾಷೆಗೆ ತಪ್ಪಿದ್ದಿ, ಅದಕ್ಕೋಸ್ಕರ ಸೆರೆಮನೆಗೆ ಅಟ್ಟುತ್ತೇನೆ ಎಂದು ರಾಜನೆಂದಾಗ ರೈತ ಶಾಂತ ಸ್ವರದಲ್ಲಿ ಹೇಳಿದ, ಮಹಾಪ್ರಭು, ಸೆರೆಮನೆಗೆ ಹೋಗುವ ಮುನ್ನ ಒಂದು ಮಾತು ಹೇಳಿ ಹೋಗುತ್ತೇನೆ. ಅಂದು ನನ್ನ ಹೆಂಡತಿ ನನ್ನ ಶತ್ರು ಎಂದಾಗ ನೀವು ಆ ಮಾತನ್ನು ಒಪ್ಪಿರಲಿಲ್ಲ, ಈಗಲಾದರೂ ಅದನ್ನು ಒಪ್ಪುತ್ತೀರಿ ಅಲ್ಲವೇ? ರಾಜನಿಗೆ ರೈತನ ಬುದ್ಧಿವಂತಿಕೆ ತುಂಬ ಮೆಚ್ಚುಗೆ ಆಯಿತು. ಅವನು ರೈತನಿಗೂ ಅವನ ಹೆಂಡತಿಗೂ ಕೈ ತುಂಬ ಹಣ ಕೊಟ್ಟು ಕಳುಹಿಸಿದ.